ಜೋಯಲ್ ಯಾಕೆ ಈ ಭೂಮಿಯಲ್ಲಿ ಹುಟ್ಟಿದ್ದಾನೆ, ಯಾಕೆ ಈ ಭೂಮಿಯಲ್ಲಿ ಬಂದಿದ್ದಾನೆ, ನಾನು ಯಾಕೆ ಈ ಭೂಮಿಯಲ್ಲಿ ಬಂದಿದ್ದೇನೆ? ಈ ಭೂಮಿಯಲ್ಲಿ ಬರಕ್ಕೆ ಒಂದು ಉದ್ದೇಶ ದೇವರು ಇಟ್ಟಿದ್ದಾನೆ ಪ್ರಿಯರೇ. ಎಲ್ಲ ಹೇಳ್ರಿ, ಉದ್ದೇಶ, ಉದ್ದೇಶ, ಉದ್ದೇಶ. ನೋಡ್ರಿ, ಈ ಲೈಟ್ಗೆ ಒಂದು ಉದ್ದೇಶ ಇದೆ, ಫ್ಯಾನ್ಗೆ ಒಂದು ಉದ್ದೇಶ ಇದೆ, ಈ ಮೈಕ್ಗೆ ಒಂದು ಉದ್ದೇಶ ಇದೆ, ಆ ಸ್ಪೀಕರ್ಗೆ ಒಂದು ಉದ್ದೇಶ ಇದೆ. ಉದ್ದೇಶವಿಲ್ಲದೆ ಯಾವ ವಸ್ತು ಇಲ್ಲಿಲ್ಲ. ಈ ಮೈಕ್ದು ಉದ್ದೇಶ ಏನ್ ಗೊತ್ತಾ? ನನ್ನ ಸ್ವರ ತಗೊಂಡು ಆ ಮೈಕ್ಗೆ ಸ್ಪೀಕರ್ಗೆ ಬಿಡೋದು. ಆ ಲೈಟ್ದು ಉದ್ದೇಶ ಏನ್ ಗೊತ್ತಾ? ಆ ಲೈಟ್ ಬೆಳಕು ಕೊಡೋದು. ಸಾಧಾರಣವಾದ ವಸ್ತುಗಳಿಗೆ ಒಂದು ಉದ್ದೇಶ ಇದೆ. ಇಲ್ಲೊಂದು ಮಿರರ್ ಇದೆ ಅಲ್ಲ, ಇಲ್ಲೊಂದು ಮಿರರ್ ಇದೆ. ಮಿರರ್ದು ಉದ್ದೇಶ ಏನು? ನನ್ನ ಮುಖವನ್ನು ತೋರಿಸೋದು, ನಾನು ಹೇಗಿದ್ದೇನೆ ಆ ಮಿರರ್ ತೋರಿಸ್ತತೆ. ಆದ್ರೆ ದುಃಖಕರವಾದ ಸಂಗತಿ ಏನಂದ್ರೆ, ಮನುಷ್ಯನು ಯಾಕೆ ಹುಟ್ಟಿದ್ದಾನಂತ ಮನುಷ್ಯನಿಗೆ ಗೊತ್ತಿಲ್ಲ. ಲೈಟ್ ಉದ್ದೇಶ ಗೊತ್ತು ಮನುಷ್ಯನಿಗೆ. ಸೈಂಟಿಸ್ಟ್ಗಳು ಇದ್ದಾರೆ, ಬಹಳ ಜನ ಸೈಂಟಿಸ್ಟ್ಗಳು ಇದ್ದಾರೆ. ಸೈಂಟಿಸ್ಟ್ ಮೈಂಡ್ ಕೆಲವರಿಗೆ, ಸೈಂಟಿಸ್ಟ್ ಮೈಂಡ್. ಇನ್ನು ಕ್ರೈಸ್ತವರಲ್ಲಿ ಕೂಡ ಸೈಂಟಿಸ್ಟ್ ಮೈಂಡ್ ಇದೆ. ನನ್ನ ಹೆಂಡತಿ ಹೆಸರೇನು, ಅವ್ರ ಹೆಂಡತಿ ಹೆಸರೇನು? ನಾನು ಹೇಳ್ತೇನೆ, ನನ್ನ ಹೆಂಡತಿ ಹೆಸರು ನನಗೆ ಗೊತ್ತಿದ್ರೆ ಸಾಕು. ನನ್ನ ಹೆಂಡತಿ ಹೆಸರು ಅನ್ನಪೂರ್ಣ, ನನ್ನ ಹೆಂಡತಿ ಹೆಸರು ಗೊತ್ತಿದ್ರೆ ಸಾಕು. ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ನೋಡ್ರಿ ಪ್ರಿಯರೇ, ಈ ವಚನ ಓದಕ್ಕಿಂತ ಮುಂಚೆ 2 ವಿಷಯ ಹೇಳ್ತೇನೆ, ಅದಾದ ನಂತರ ನಾನು ಮುಗಿಸ್ತೇನೆ. ಎಷ್ಟು ಜನ ಯೇಸುವನ್ನು ನಂಬಿದ್ರಿ? ಕೈ ಎತ್ತಿರಿ. ಕೈ ಎತ್ತಿದ್ದೀರಾ? ಓಕೆ. ಸುವಾರ್ತೆಯಿಂದ ನಾನು ನೀವು ಪಾಪದಿಂದ ಬಿಡುಗಡೆ ಆಗಿದ್ದೇವೆ. ಕರೆಕ್ಟಾ? ಸುವಾರ್ತೆಯಿಂದ ನಾನು ನೀವು ಪಾಪದಿಂದ ಬಿಡುಗಡೆ ಆಗಿದ್ದೇವೆ. ಬಿಡುಗಡೆ ಆದ ಮೇಲೆ ಅಲ್ಲಿಗೆ ಕತೆ ಮುಗಿದಿಲ್ಲ ಪ್ರಿಯರೇ. ಒಂದು ಅರ್ಥ ಮಾಡ್ಕೋಬೇಕು, ನನ್ನನ್ನು ದೇವರು ಒಂದು ದೊಡ್ಡ ಉದ್ದೇಶಕ್ಕಾಗಿ ಈ ಭೂಮಿಯಲ್ಲಿ ಇಟ್ಟಿದ್ದಾನೆ. ಆ ಉದ್ದೇಶ ಹೇಗೆ ತಿಳಿದುಕೊಳ್ಳೋದು ಅಂದ್ರೆ, ದೇವರು ತನ್ನ ಸೇವಕರ ಮೂಲಕ, ವಾಕ್ಯದ ಮೂಲಕ ಅದನ್ನು ಪ್ರಕಟಿಸ್ತಾನೆ. ಹಲ್ಲೆಲೂಯಾ. ಸುವಾರ್ತೆ ನನ್ನನ್ನು ನಿಮ್ಮನ್ನು ಬದಲಾವಣೆ ಮಾಡಿದೆ. ಆದ್ರೆ ಬದಲಾವಣೆ ಮಾಡಿದಂತ ಸುವಾರ್ತೆಯಿಂದ ಈಗ ನಾನು ನೀವೇನ್ ತಿಳ್ಕೋಬೇಕು ಗೊತ್ತಾ? ನನ್ನನ್ನು ಯಾಕೆ ಭೂಮಿಯಲ್ಲಿ ದೇವರು ಹುಟ್ಟಿಸಿದ್ದಾನೆ. ಈ ವಚನವನ್ನು ಓದೋಣ. ಯೆಶಾಯನ ಪುಸ್ತಕ 46:10 ವಾಕ್ಯ. ಇದು ಒಂದು ಪ್ರವಾದನೆ ರೀತಿಯಲ್ಲಿ ಈ ವಚನವನ್ನು ನಾನು ನುಡಿದು ನಾನು ಮುಗಿಸ್ತೇನೆ ಪ್ರಿಯರೇ. ಯೆಶಾಯನ ಪುಸ್ತಕ 46ನೇ ಅಧ್ಯಾಯ 10ನೇ ವಾಕ್ಯ ಓದಿ. ಆರಂಭದಲ್ಲಿಯೇ ಅಂತ್ಯವನ್ನು ತಿಳಿಸಿದ್ದೇನೆ. ನನ್ನ ಸಂಕಲ್ಪವು ನಿಲ್ಲುವುದು, ನನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುವೆನು. ಈಗ ನನ್ನ ಕಡೆ ನೋಡ್ರಿ, ಮತ್ತೊಂದ್ಸಲ ವಚನ ಓದೋಣ. ಇದು ಒಂದು ಪ್ರವಾದನೆಯ ರೀತಿಯಲ್ಲಿ ಈ ಒಂದು ಸೇವೆಗೆ, ವಿಶೇಷವಾಗಿ ಜೋಯಲ್ ಜೀವಿತಕ್ಕೆ. ಹಲ್ಲೆಲೂಯಾ. ಈ ಪ್ರವಾದನೆಯ ವಾಕ್ಯ ನಮ್ಮೆಲ್ಲರಿಗೂ ಕೂಡ ನಾವು ಅಳವಡಿಸಿಕೊಳ್ಬಹುದು ಪ್ರಿಯರೇ, ಸ್ವೀಕಾರ ಮಾಡಬಹುದು. ಎಷ್ಟು ಜನ ದೇವರ ವಾಕ್ಯವನ್ನು ಹೊಂದಿಕೊಳ್ಳಕ್ಕೆ ಸಿದ್ಧರಾಗಿದ್ರೆ ಕೈ ಎತ್ತಿರಿ. ಸಿದ್ಧರಾಗಿದ್ದೀರಾ? ಈ ವಚನ ಏನ್ ಹೇಳ್ತದೆ ಗೊತ್ತಾ? ಆರಂಭದಲ್ಲಿಯೇ ಅಂತ್ಯವನ್ನು ತಿಳಿಸಿದ್ದೇನೆ. ತಿಳಿಸುತ್ತೇನೆ ಅಂತ ಹೇಳ್ತಾ ಇಲ್ಲ, ತಿಳಿಸಿದ್ದೇನೆ. ಇನ್ನೊಂದು ಇಂಗ್ಲಿಷ್, ಆಂಗ್ಲ ಭಾಷೆಯಲ್ಲಿ ತರ್ಜಮೆಯಲ್ಲಿ ನಾವು ನೋಡುವುದಾದ್ರೆ, ನಮ್ಮ ದೇವರು ಆರಂಭದಿಂದ ಅಂತ್ಯವನ್ನು ನೋಡುತ್ತಾನೆ ಅಂತ. ನಮ್ಮ ದೇವರು ಪ್ರಾರಂಭದಿಂದ ಅಂತ್ಯವನ್ನು ನೋಡುತ್ತಾನೆ. ಹಿಬ್ರು ಭಾಷೆಯಲ್ಲಿ, ಹಿಬ್ರು ಬೈಬಲ್ ಅಲ್ಲಿ ನಾವು ಅದನ್ನು ಓದುವುದಾದ್ರೆ ಅಲ್ಲಿ ಏನ್ ಬರೆಯಲ್ಪಟ್ಟಿದೆ ಅಂದ್ರೆ, ನಮ್ಮ ದೇವರು ಆರಂಭದಿಂದ ಅಂತ್ಯದಲ್ಲಿ ಆಗಲೇ ಇದ್ದಾನೆ ಅಂತ. ಅನೇಕ ಟ್ರಾನ್ಸ್ಲೇಷನ್ ನಾವು ನೋಡುವುದಾದ್ರೆ ಬೇರೆ ಬೇರೆ ಅರ್ಥಗಳು ಇದ್ದಾವೆ. ಆದ್ರೆ ನಿಜವಾದ ಅರ್ಥ ಏನು ಅಂದ್ರೆ, ಈಗ ನಾವು 2025 ಅಲ್ಲಿ ಇದ್ದೇವೆ. ಜೋಯಲ್ 2024 ಅಲ್ಲಿ ಹುಟ್ಟಿದ್ದಾನೆ, ಲಾಸ್ಟ್ ಇಯರ್ ಅಲ್ಲ. ಅವನು ಹುಟ್ಟಿದಾಗ ಅವನು ಭೂಮಿಯನ್ನು ನೋಡ್ದ, ಕರೆಕ್ಟಾ? ಈಗ 2025 ಅಲ್ಲಿ ನಾವೆಲ್ಲರೂ ಇದ್ದೇವೆ, ನಾವೆಲ್ಲರೂ 2025 ಅಲ್ಲಿ ಇದ್ದೇವೆ. ಆದ್ರೆ ಈ ವಚನದ ಪ್ರಕಾರ ನಮ್ಮ ದೇವರು ಸರ್ವವ್ಯಾಪಿ ಅಂತ. ನಮ್ಮ ದೇವರಿಗೆ ಒಂದು ಹೆಸರು ಕೊಡಲ್ಪಟ್ಟಿದೆ, ಆತನ ಹೆಸರು ಯೇಸು. ಆ ಯೇಸು ಪ್ರಾರಂಭದಿಂದ ಅಂತ್ಯವನ್ನು ನೋಡುವುದು ಮಾತ್ರ ಅಲ್ಲ, ತಿಳಿಸೋದು ಮಾತ್ರ ಅಲ್ಲ, ಆಗಲೇ ಅಂತ್ಯದಲ್ಲಿದ್ದಾನೆ. ಇದರ ಅರ್ಥ, ನಮ್ಮ ದೇವರು ನಮ್ಮ ಭವಿಷ್ಯದಲ್ಲಿ ಆಗಲೇ ಇದ್ದಾನೆ. ಈ ಮಗನ ಭವಿಷ್ಯದಲ್ಲಿ ಆಗಲೇ ದೇವರಿದ್ದಾನೆ. ಹಲ್ಲೆಲೂಯಾ.
ಈ ಮಗನ ಭವಿಷ್ಯದಲ್ಲಿ ಆಗ್ಲೇ ದೇವರಿದ್ದಾನೆ. ನಾನು ಪ್ರವಾದಿಸ್ತಾ ಇದ್ದೇನೆ, ನಾನು ನುಡಿತಾ ಇದ್ದೇನೆ. ಈ ಮಗನ ಜೀವಿತದಲ್ಲಿ ಮಾತ್ರ ಅಲ್ಲ, ಇಲ್ಲಿ ಕುಂತಂತ ಪ್ರತಿಯೊಬ್ಬರ ಜೀವಿತದಲ್ಲಿ ನಿಮ್ಮ ಭವಿಷ್ಯದಲ್ಲಿ ಆಗಲೇ ದೇವರಿದ್ದಾನೆ. ಈಗ ನೋಡ್ರಿ, ಭವಿಷ್ಯತ್ ಯಾರನ್ನು ನೋಡಿದಾರ? ಇಲ್ಲಿ ಯಾರು ನೋಡಿಲ್ಲ ಭವಿಷ್ಯತ್. ನಿಮ್ಮ ಭವಿಷ್ಯತ್ತು ಯಾರು ನೋಡಿಲ್ಲ. ಅದಕ್ಕೆ ಬಹಳ ಜನ ಹೋಗಿ ಕೈಯನ್ನು ತೋರಿಸ್ತಾರೆ, ನಮ್ಮ ಭವಿಷ್ಯ ಹೇಳ್ರಿ ಬ್ರದರ್, ನಮ್ಮ ಭವಿಷ್ಯ ಹೇಳ್ರಿ ಬ್ರದರ್, ನಮ್ಮ ಭವಿಷ್ಯತ್. ಅವನೊಂದು 100 ರೂಪಾಯಿ ತಗಂತಾನೆ ಅಥವಾ 200 ರೂಪಾಯಿ ತಗಂತಾನೆ. ಅವ್ನು ನೋಡ್ತಾನೆ, ಹಿಂಗ ನೋಡಿ ಅವನು ಹೇಳ್ತಾನೆ, ಬಾ ಏನ್ ಭವಿಷ್ಯ ಐತಪ್ಪ ನಿಂದು, ನಿನಗೆ 2 ಹೆಂಡತಿಗಳಾಗ್ತಾರ ನೋಡು. ಹಲ್ಲೆಲೂಯಾ. ಅಂತ ಭವಿಷ್ಯ ಅಲ್ಲ ಇದು. 2 ಹೆಂಡತಿದು ಭವಿಷ್ಯ, 3 ಹೆಂಡತಿದು ಭವಿಷ್ಯ, ಆ ಭವಿಷ್ಯ ಅಲ್ಲ ಇದು. ಈ ಭವಿಷ್ಯ ಎಂತ ಭವಿಷ್ಯ ಗೊತ್ತಾ ಪ್ರಿಯರೇ? ದೇವರು ನಿಮಗಾಗಿ ಸಂಕಲ್ಪ ಮಾಡಿ ಅದ್ಭುತವಾಗಿ ನಿಮ್ಮ ಭವಿಷ್ಯವನ್ನು ಸಿದ್ಧ ಮಾಡಿ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ಯಾರು ಕೂಡ ನಮ್ಮ ಭವಿಷ್ಯತ್ ಯಾರು ನೋಡಿಲ್ಲ ಪ್ರಿಯರೇ, ಆದರೆ ನಮ್ಮ ಭವಿಷ್ಯತ್ತನ್ನು ನೋಡಿದವನು ಒಬ್ಬನೇ, ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ನಾವು 2025 ಅಲ್ಲಿ ಇದ್ದೇವೆ. ದೇವರಾಗ್ಲೇ 2026 ಅಲ್ಲಿ ಇದ್ದಾನೆ, 2030 ಅಲ್ಲಿ ಇದ್ದಾನೆ, 2050 ಅಲ್ಲಿ ಆಗ್ಲೇ ಇದ್ದಾನೆ. ಅಂದ್ರೆ ನನ್ನ ಭವಿಷ್ಯತ್ ಜೀವಿತ ಅದು ಯಾರ ಮೇಲೆ ಆಧಾರಗೊಂಡಿದೆ ಅಂದ್ರೆ, ನಮ್ಮನ್ನು ಕರೆದಂತ ದೇವರು, ಸಮಯ ಪ್ರಾರಂಭ ಆಗಕ್ಕಿಂತ ಮುಂಚೆ ನಮ್ಮನ್ನು ಆರಿಸಿಕೊಂಡಂತ ದೇವರ ಕೈಯಲ್ಲಿ ನಮ್ಮ ಭವಿಷ್ಯತ್ತು ಭದ್ರವಾಗಿ ನಿರ್ಮಿಸಲ್ಪಟ್ಟಿದೆ. ಹಲ್ಲೆಲೂಯಾ. ಈಗ ನೋಡ್ರಿ, ಈ ಭವಿಷ್ಯದಲ್ಲಿ ನಾವು ಪ್ರವೇಶ ಮಾಡಕ್ಕಿಂತ ಮುಂಚೆ ಕಣ್ಣೀರುಗಳು ಬರ್ತವೆ, ವೇದನೆ ಬರ್ತತೆ, ರೋಗ ಬರ್ತತೆ, ಅನೇಕ ನೋವುಗಳು ಬರ್ತದೆ. ಆದ್ರೆ ಬೈಬಲ್ ಹೇಳ್ತತೆ ನಮ್ಮ ದೇವರು ಆಲ್ಫಾ ಒಮೆಗಾ ಅಂತ, ಪ್ರಾರಂಭ ಸಮಾಪ್ತಿ ನಮ್ಮ ದೇವರು ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಪ್ರವಾದನೆ ಮಾಡಿ ನಿಲ್ಲಿಸ್ತೇನೆ ಪ್ರಿಯರೇ. ಇಲ್ಲಿ ಕುಂತಂತ ಪ್ರತಿಯೊಬ್ಬರು ನಿಮ್ಮ ಜೀವಿತದ ಪ್ರಾರಂಭ ನಿಮಗೆ ಗೊತ್ತಿರಬಹುದು, ಈಗಿನ ವಿಷಯ ನಿಮಗೆ ಗೊತ್ತಿರಬಹುದು, ಆದರೆ ನಾಳಿನ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ಇರಬಹುದು. ಆದರೆ ಗೊತ್ತು ಮಾಡುವಂತ ದೇವರು, ನಮ್ಮ ದೇವರು ಒಬ್ಬನಿದ್ದಾನೆ, ಆತನ ಹೆಸರೇ ಯೇಸು ಕ್ರಿಸ್ತನು. ಪ್ರಿಯರೇ, ಜೋಯಲ್ ಮೇಲೆ ನಾನು ಪ್ರವಾದಿಸುತ್ತೇನೆ, ಈತನ ಭವಿಷ್ಯತ್ತು ಸುಂದರವಾಗಿ ನಿರ್ಮಿಸಲ್ಪಟ್ಟಿದೆ, ಅದ್ಭುತವಾಗಿ ನಿರ್ಮಿಸಲ್ಪಟ್ಟಿದೆ. ಆ ಭವಿಷ್ಯದಲ್ಲಿ ಈ ಮಗನು ಪ್ರವೇಶ ಮಾಡಬೇಕು ಅಂದ್ರೆ ತಂದೆ ತಾಯಿಯಾಗಿ ಒಂದು ವಾಹನ ಆಗಿ ನಾವು ಇದ್ದೇವೆ. ದೇವರು ನಮ್ಮನ್ನು, ತಂದೆ ತಾಯಿಯನ್ನು ದೇವರು ಉಪಯೋಗಿಸ್ತಾನೆ. ಆ ಭವಿಷ್ಯದಲ್ಲಿ ಆ ಮಕ್ಕಳನ್ನು ಬೆಳೆಸಬೇಕು, ಆ ಭವಿಷ್ಯದಲ್ಲಿ ಆ ಮಕ್ಕಳನ್ನು ನಾವು ಸೇರಿಸಬೇಕು, ಆ ಭವಿಷ್ಯದಲ್ಲಿ ಆ ಮಕ್ಕಳನ್ನು ನಾವು ನಡೆಸಬೇಕು, ವಾಕ್ಯದಲ್ಲಿ ಬೆಳೆಸಬೇಕು, ಪ್ರಾರ್ಥನೆಯಲ್ಲಿ ಬೆಳೆಸಬೇಕು. ಆ ಮಕ್ಕಳನ್ನು ಆ ಮಟ್ಟದಲ್ಲಿ ನಾವು ಬೆಳೆಸಬೇಕು. ಪ್ರಿಯರೇ, ಬೈಬಲ್ ಅಲ್ಲಿ ಒಬ್ಬಳು ಇದ್ದಳು, ಆಕೆ ಹೆಸರು ಹನ್ನಳು. ಹನ್ನಳು ಪ್ರಾರ್ಥನೆ ಮಾಡಿದಾಗ ದೇವರು ಸಮುವೇಲ್ನ ದಯಪಾಲಿಸಿದ ಅಂತ. ಆ ಸಮುವೇಲ್ ದಯಪಾಲಿಸಿ ಹೊಂದಿಕೊಂಡಿದ ಮೇಲೆ ದೇವರು ಆ ಸಮುವೇಲ್ನ ಕೇಳಿದ ಅಂತ, ಅರ್ಪಣೆ ಮಾಡಿದಳು. ಹಲ್ಲೆಲೂಯಾ. ದೇವರು ನಮಗೆ ಕೊಟ್ಟಂತ ಮಕ್ಕಳನ್ನು ನಾವು ದೇವರಿಗೆ ಹಿಂತಿರುಗಿ ಅರ್ಪಣೆ ಮಾಡುವುದೇ ನಮ್ಮ ಭವಿಷ್ಯದಲ್ಲಿ ನಾವು ಸೇರಿಸುವುದಕ್ಕೆ ಒಂದು ಸಾದೃಶ್ಯ. ಪ್ರಿಯರೇ, ಪ್ರಾರ್ಥನೆ ಮಾಡಿ ನಾವು ಮುಗಿಸಿಕೊಳ್ಳೋಣ. ಎಲ್ಲರ ಕಣ್ಣುಗಳನ್ನು ಮುಚ್ಚಿಕೊಡ್ರಿ, ಪ್ರಾರ್ಥನೆ ಮಾಡೋಣ.